ಹಲೋ ವೀಕ್ಷಕರೇ, ನಮಸ್ಕಾರ. ಸೊ ನಾವಿವತ್ತು ಈ ವಿಡಿಯೋ ಸ್ಪೆಷಲ್ ಏನಂತಂದರೆ, ಇವತ್ತು ಬ್ರೇಕ್ಫಾಸ್ಟ್ ಅಥವಾ ಲಂಚ್ಗೆ ನಾನೇನು ತಿಂದೆ ಅಂತ ನೋಡ್ತಾ ಇದ್ದೀರಲ್ಲ, ಸೊ ಅದರ ಕುರಿತಾಗಿ ನಾನು ಮಾಡಿರೋ ಒಂದು ವಿಡಿಯೋ. ಸೊ ಬೇಸಿಕಲಿ ನಾನು ತೊಗೊಂಡಿರೋದು ನೀವೇ ನೋಡ್ತಾ ಇದ್ದೀರಾ, ಪೂರಿ ಟೈಪ್ ಅನಿಸ್ತಾ ಇದೆ. ಸೊ ಪೂರಿ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ರಾಂಗ್. ದಿಸ್ ಇಸ್ ಚೋಲೆ ಭಟೂರ ತುಂಬ ಅಂದರೆ ತುಂಬ ದೊಡ್ಡ ಸೈಜು. ಇಡೀ ಪ್ಲೇಟಲ್ಲೇ ನೀವು ನೋಡಿದ್ರೆ ಬಿಗ್ಗೆಸ್ಟ್ ಒಂದು ದೊಡ್ಡ ಪೂರಿ ಥರ ಇರುತ್ತಿದ್ದು. ಟೋಟಲಾಗಿ ನೀವು ಒಂದು 3-4 ಪೂರಿ 5 ಪೂರಿ ತಿನ್ನೋ ಅಷ್ಟು ಒಂದು ದೊಡ್ಡ ಚೋಲೆ ಭಟೂರ ಥರ ಇರುತ್ತೆ. ಇದು ತುಂಬ ಬಿಗ್ ಸೈಜು. ಸೊ ಇದಕ್ಕೆ ಒಂದು ಚೋಲೆನಲ್ಲಿ ಕಾಂಬಿನೇಷನ್ ಆದಂತಹ ಒಂದು ಗ್ರೇವಿ ಕೊಟ್ಟಿರ್ತಾರೆ. ಸೊ ಬೇಸಿಕಲಿ ಇಷ್ಟು ಕಾಂಬಿನೇಷನ್. ಸೊ ಚೋಲೆ ಭಟೂರ ಅಂತ ಅದಕ್ಕೋಸ್ಕರ ಇದನ್ನು ಕರೆಯೋದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ನೋಡಿ, ಈ ಒಂದು ದೊಡ್ಡ ಪ್ಲೇಟ್ ಏನು ಕಾಣಿಸ್ತಿದೆ ಅದ್ರ ತುಂಬ ದೊಡ್ಡದಿರುತ್ತೆ, ತುಂಬ ಊದ್ಕೊಂಡಿರುತ್ತೆ. ಸೊ ನಾವು ತಿಂತಾ ಅದು ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸೈಡಲ್ಲಿ ಚೋಲೆ ಕಾಂಬಿನೇಷನಲ್ಲಿ ಒಂದು ಗ್ರೇವಿ ಕೊಟ್ಟಿರ್ತಾರೆ. ಆ್ಯಂಡ್ ಇದಕ್ಕೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಅಷ್ಟೇ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಒಳಗಡೆ ನೋಡಿ ಲೇಯರ್ಸು ಎಷ್ಟು ಸಖತ್ತಾಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ಪೂರಿ ಏನು ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಚೋಲೆ ಭಟೂರ. ಸೊ ಸೈಡಲ್ಲಿ ನಿಂಬೆಹಣ್ಣು, ಈರುಳ್ಳಿ ಎಲ್ಲ ಕೊಟ್ಟಿರ್ತಾರೆ. ಸೊ ಚೋಲೆ ಭಟೂರ ಅಥವಾ ನೀವು ಯಾವುದೇ ಒಂದು ಇದಾಗಲಿ ಗ್ರೇವಿ ಜೊತೆ ಹಾಗೆ ತಿನ್ನೋದಕ್ಕಿಂತ ನಿಂಬೆಹಣ್ಣನ್ನು ಹಿಂಡಿ ತಿಂತೀರಲ್ಲ, ಅದರಲ್ಲಿ ಬರೋವಂಥ ರುಚಿ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ. ಸೊ ನಿಂಬೆಹಣ್ಣು ಈರುಳ್ಳಿ ಕೊಟ್ಟಿದ್ದಾಗ ನಿಂಬೆಹಣ್ಣು ಖಂಡಿತವಾಗಿ ಹಿಂಡ್ಕೊಂಡು ನೀವು ತಿಂದಾಗ ಅದು ಒಂದು ಟ್ಯಾಂಗಿನೆಸ್ ಬಂದಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ಅಲ್ಟಿಮೇಟ್ಲಿ ನಾವು ಇದೇನು ತಿಂತಾ ಇದ್ದೀವಿ ನೋಡಿ, ಪುನಃ ನಾವು ನಿಂಬೆಹಣ್ಣು ಲೆಮನ್ ಏನಿದೆ ಹಿಂಡ್ಕೊಂಡು ನಾವು ತಿಂತಾ ಇರೋದು. ಸಖತ್ತಾಗಂದರೆ ಸಖತ್ತಾಗಿರುತ್ತೆ ರುಚಿ. ಚೋಲೆ ಭಟೂರ ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದಾಗ ಮೆನುನಲ್ಲಿದ್ದರೆ ಸಖತ್ತಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ ಚೋಲೆ ಭಟೂರ. ಆ್ಯಂಡ್ ಇದು ಒಂದು ತೊಗೊಂಡ್ರೆ ಸಾಕು, 2-3 ಆರಾಮ್ಸೆ ತಿನ್ಬೋದು. 2-3 ಆರಾಮ್ಸೆ ತಿಂದು ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಸೊ ನೆಕ್ಸ್ಟ್ ನಾವು ತೊಗೊಂಡಿರೋದು ಈವ್ನಿಂಗ್ ಸ್ನ್ಯಾಕ್ಸ್ಗಂತ. ಇದು ನೋಡ್ತಾ ಇದ್ದೀರಾ, ಒಂದು ವೆಜ್ ರೋಲ್, ಸ್ಪೆಷಲ್ ವೆಜ್ ರೋಲ್. ಇದು ಸಖತ್ತಾಗಂದರೆ ಸಖತ್ತಾಗಿರುತ್ತೆ. ನಾರ್ಮಲ್ ರೋಲ್ ಏನು ಚಪಾತಿ ಅಥವಾ ರೋಟಿ ಥರ ಮಾಡಿ ಸ್ಟಫಿಂಗ್ ಮಾಡಿರ್ತಾರೆ, ಆ ಥರ ಇರಲ್ಲ ಇದು. ಅಲ್ಟಿಮೇಟ್ಲಿ ಒಂದು ಸಾಫ್ಟ್ ಬನ್, ಅದರೊಳಗಡೆ ಈ ಥರ ಒಂದು ವೆಜ್ ಸ್ಟಫ್ ಹಾಕಿ ಕೊಟ್ಟಿರ್ತಾರೆ. ಮೈ ಫೇವ್ರೇಟ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ, ವೆಜ್ ಸ್ಪೆಷಲ್ ರೋಲ್. ಯಮ್ಮಿ ಅಂದರೆ ಯಮ್ಮಿ, ಸಖತ್ತಾಗಿತ್ತು. ಆ್ಯಂಡ್ ಆ ಕೆಚಪ್ ಜೊತೆ, ಟೊಮೊಟೊ ಕೆಚಪ್ ಜೊತೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಸಾಫ್ಟು, ಮೇಲ್ಗಡೆ ಎಲ್ಲ ಜೀರೆ ಟೈಪ್ ಎಳ್ಳು ಹಾಕಿದ್ರು, ಸಖತ್ತಾಗಿತ್ತು. ನೆಕ್ಸ್ಟ್ ವೆಜ್ ಬರ್ಗರ್ ತೊಗೊಂಡಿದ್ವಿ. ಸೊ ವೆಜ್ ಬರ್ಗರ್ ನೀವು ನೋಡ್ತಾ ಇದ್ದೀರಾ, ಬಿಳಿ ಎಳ್ಳು ಎಲ್ಲ ಮೇಲ್ಗಡೆ ಹಾಕಿ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಒಂದು ಮೈಲ್ಡಾಗಿ ಒಂದು ಪ್ಯಾಟಿ ಹಾಕಿದ್ದಾರೆ, ವೆಜ್ ಪ್ಯಾಟಿ, ಲೆಟ್ಯೂಸ್ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಇದು ಅಷ್ಟೇ ಟೊಮೊಟೊ ಕೆಚಪ್ ಜೊತೆ ತಿಂತಾ ಇದ್ದರೆ ಅಲ್ಟಿಮೇಟಾಗಿ ಸಖತ್ತಾಗಿರುತ್ತೆ. ಸೊ ಈ ಬರ್ಗರು, ಸ್ಪೆಷಲ್ ವೆಜ್ ರೋಲ್ ತುಂಬ ಯಮ್ಮಿ ಆಗಿತ್ತು. ಚೋಲೆ ಭಟೂರನೂ ಅಷ್ಟೇ ತುಂಬ ಸಖತ್ತಾಗಿತ್ತು. ಸೊ ಒಬ್ಬರು ಒಂದೇ ತಿನ್ನೋದಕ್ಕಿಂತ ಶೇರ್ ಮಾಡ್ಕೊಂಡು ತಿಂದಾಗ ಯು ಕ್ಯಾನ್ ಈಟ್ ಮೆನಿ ಥಿಂಗ್ಸ್. ಸೊ ಒಂದೇ ಒಂದು ತಿಂದರೆ, ಒಬ್ಬರೇ ಇದ್ದಾಗ ಒಂದೇ ತಿಂದರೆ ಡೆಫಿನೆಟ್ಲಿ ಸ್ಟೊಮಕ್ ಫುಲ್ ಅನಿಸುತ್ತೆ, ಹೊಟ್ಟೆ ತುಂಬಿದೆ ಅನಿಸುತ್ತೆ. ಅರ್ಧ ತಿಂದಾಗ ಯು ಕ್ಯಾನ್ ಈಟ್ ಸೋ ಮೆನಿ ಥಿಂಗ್ಸ್. ಸೊ ಮಸ್ಟ್ ವಿಸಿಟ್, ನೀವು ಟ್ರೈ ಮಾಡಬೇಕು, ಇದನ್ನು ತಿನ್ನಬೇಕು. ಎಲ್ಲೇ ಆದ್ರೂ ಬರ್ಗರ್, ಸ್ಪೆಷಲ್ ವೆಜ್ ರೋಲ್, ಚೋಲೆ ಭಟೂರ ಅಂತೂ ಅಲ್ಟಿಮೇಟ್ ಆಗಿತ್ತು. ಯು ಶುಡ್ ಟ್ರೈ. ನೀವು ಅಷ್ಟೇ ಟ್ರೈ ಮಾಡಿ, ತಿನ್ನಿ, ಸಖತ್ತಾಗಿರುತ್ತೆ. ಆ್ಯಂಡ್ ನನಗಂತೂ ತಿಂದಿದ್ದು ತುಂಬಾ ತೃಪ್ತಿ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಶೇರ್ ಮಾಡಿರೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ಗೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.